ಮಾನ್ಯ ಅಧ್ಯಕ್ಷರೇ, ಗೃಹಲಕ್ಷ್ಮಿ ರಾಜ್ಯದಲ್ಲಿ 1,24,543 ಫಲಾನುಭವಿಗಳಿರ್ತಕ್ಕಂಥದ್ದು. 1,24,00,000 ಕೊಡ್ತೀವಿ. ಅದರಲ್ಲಿ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥವರು 58,92,354 58,92,354 ಉತ್ತರ ಕರ್ನಾಟಕ. ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಖರ್ಚು ಮಾಡಿರ್ತಕ್ಕಂಥದ್ದು ಇಲ್ಲಿವರೆಗೆ 52,416 ಕೋಟಿ. ಉತ್ತರ ಕರ್ನಾಟಕ ಒಂದಕ್ಕೇನೆ 24,638 ಕೋಟಿ ಮಾಡಿದ್ದೀವಿ. ಗೃಹ ಜ್ಯೋತಿ 1,65,24,547 ಫಲಾನುಭವಿಗಳು. ಉತ್ತರ ಕರ್ನಾಟಕದ ಫಲಾನುಭವಿಗಳು ಎಷ್ಟಪ್ಪ ಅಂತಂದರೆ 56,70,211. ಆಮೇಲೆ ಎಷ್ಟು ಕೋಟಿ ಖರ್ಚು ಮಾಡಿದ್ದೀವಿ ಅಂತಂದರೆ 20,439 ಕೋಟಿ ರಾಜ್ಯದಲ್ಲಿ. ಉತ್ತರ ಕರ್ನಾಟಕದಲ್ಲಿ 6,308 ಕೋಟಿ. ಇದು ಅಕ್ಟೋಬರ್ ಅಂತ್ಯದಲ್ಲಿ 20,000 ಕೋಟಿಯಲ್ಲಿ ಬರೀ 6,000 ಕೋಟಿ. ಆಯ್ತು, ಕೂತ್ಕೊಳ್ಳಿ. ಮತ್ತೆ ಎಷ್ಟಾಯ್ತು ಉತ್ತರ ಕರ್ನಾಟಕ? ಶಿವಲಿಂಗ ಅವ್ರೆ, ಯಾಕೆ ಅವ್ರಿಗೆ ಉತ್ತರ ನೀವು ಕೊಡ್ತೀರಿ? ಲಕ್ಷ್ಮಿ ಎಷ್ಟು ಪರ್ಸೆಂಟೇಜ್? ನೀವು ಯಾಕೆ ಉತ್ತರ ಕೊಡ್ತೀರಿ? ಯಾಕೆ ಹಂಗೆ ಸಂಜೆ ಮುಖ್ಯಮಂತ್ರಿಗಳಿಗೆ ತೊಂದರೆ ಕೊಡ್ತೀರಿ ಉತ್ತರ ಹೇಳಕ್ಕೆ? ನೀವು ಕೂತ್ಕೊಳ್ಳಿ. ಅನ್ನಭಾಗ್ಯ ಶಿವಲಿಂಗ ಅವ್ರೆ, 16,475 ಕೋಟಿ ರಾಜ್ಯದಲ್ಲಿ ಖರ್ಚಾಗಿರೋದು. ಉತ್ತರ ಕರ್ನಾಟಕದಲ್ಲಿ 7,848 ಕೋಟಿ. ಶಕ್ತಿ ಯೋಜನೆಯಲ್ಲಿ 606 ಕೋಟಿ 17 ಲಕ್ಷದ ಟ್ರಿಪ್ಗಳು. ಉತ್ತರ ಕರ್ನಾಟಕದಲ್ಲಿ 2,32,00,000 ಕೋಟಿಗಳು. ದುಡ್ಡು ಖರ್ಚಾಗಿರೋದು 15,887 ಕೋಟಿ. ಉತ್ತರ ಕರ್ನಾಟಕದಲ್ಲಿ 7,027 ಕೋಟಿ. ಶಕ್ತಿ ಯೋಜನೆ. ಯುವ ನಿಧಿ 2,84,802 ರಾಜ್ಯದಲ್ಲಿ, 1,73,772 ಉತ್ತರ ಕರ್ನಾಟಕದಲ್ಲಿ. ಹಣ ಖರ್ಚಾಗಿರ್ತಕ್ಕಂಥದ್ದು 757 ಕೋಟಿ. ಉತ್ತರ ಕರ್ನಾಟಕದಲ್ಲಿ 456 ಕೋಟಿ. ಸೊ ಇಲ್ಲಿವರೆಗೆ ಖರ್ಚಾಗಿರ್ತಕ್ಕಂಥದ್ದು 10,006 ಕೋಟಿ. 10,006 ಕೋಟಿ ಅಲ್ಲ, 1,06,006 ಕೋಟಿ. 1,06,006 ಕೋಟಿ ಬರೀ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿದ್ದೀವಿ. ಅದರಲ್ಲಿ ಉತ್ತರ ಕರ್ನಾಟಕದಲ್ಲಿ 46,277 ಕೋಟಿ ಖರ್ಚು ಮಾಡಿದ್ದೀವಿ. ಟೋಟಲ್ ಖರ್ಚು ಮಾಡಿರ್ತಕ್ಕಂಥದ್ದು 1,06,00,000 ಅಲ್ಲ, 1,06,000 ಕೋಟಿ. 6,076 ಕೋಟಿ. 46,277 ಕೋಟಿ ಉತ್ತರ ಕರ್ನಾಟಕದಲ್ಲಿ. ಸೊ ಗ್ಯಾರಂಟಿ ಯೋಜನೆಗಳನ್ನು ಯಾಕೆ ಮಾಡಿದ್ದೀವಿ ಅಂತಂದರೆ, ಸುಮಾರು 43.63% ಉತ್ತರ ಕರ್ನಾಟಕದಲ್ಲಿ ಖರ್ಚು ಮಾಡಿದ್ದೀವಿ. ಜನಸಂಖ್ಯೆ ಇರ್ತಕ್ಕಂಥದ್ದು 42%. ಇಲ್ಲಿ ನಾವು ಹಣ ಖರ್ಚು ಮಾಡಿರ್ತಕ್ಕಂಥದ್ದು 43.63 ಹಣ ಖರ್ಚು ಮಾಡಿದ್ದೀವಿ. ಅದರಿಂದ ಮಾನ್ಯ ಅಧ್ಯಕ್ಷರೇ, ನಾವು ಗ್ಯಾರಂಟಿ ಯೋಜನೆಗಳನ್ನು ಖರ್ಚು ಮಾಡಿದ್ದೀವಿ. ಅದು ಎಲ್ಲ ಇಡೀ ರಾಜ್ಯದಲ್ಲಿ ಖರ್ಚು ಮಾಡಿದ್ದೀವಿ, ಉತ್ತರ ಕರ್ನಾಟಕದಲ್ಲೂ ಕೂಡ ಖರ್ಚು ಮಾಡಿದ್ದೀವಿ. ಉದ್ದೇಶ ಏನಪ್ಪ ಅಂತಂದರೆ,
ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬಬೇಕು. ಅದು ತುಂಬಿದಾಗ ಮಾತ್ರ ಜಾತಿ ವ್ಯವಸ್ಥೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಆರ್ಥಿಕವಾಗಿ ಸಬಲರಾದರೆ, ಸಾಮಾಜಿಕವಾಗಿ ಸಬಲರಾದರೆ ಜಾತಿ ವ್ಯವಸ್ಥೆ ತಾನಾಗೇ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಆರ್ಥಿಕ ಚಟುವಟಿಕೆಗಳಿಲ್ಲದೇನೆ ಜಾತಿ ವ್ಯವಸ್ಥೆ ಹೋಗಿಲ್ಲ. ಅದರಿಂದ ಜಾತಿ ವ್ಯವಸ್ಥೆ ಹೋಗಬೇಕು ಅಂತಂದರೆ, ಸಂವಿಧಾನದ ಉದ್ದೇಶಗಳು ಜಾರಿಯಾಗಬೇಕು ಅಂತಂದರೆ ನಾವು ಆರ್ಥಿಕವಾಗಿ ಸಾಮಾಜಿಕವಾಗಿ ಪ್ರತಿಯೊಬ್ಬರಿಗೂ ಕೂಡ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು. ಇದನ್ನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.